ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಿಮ್ಮ ಪ್ರೀತಿಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನೋಡಿ ಫ್ರೆಂಡ್ಸ್, ನಾವು ಹಿಂದಿನ ತರಗತಿಯಲ್ಲಿ ಕನ್ನಡ ಸಂಧಿಗಳ ಬಗ್ಗೆ ನೋಡ್ತಾ ಇದ್ವಿ. ಆ ಕ್ಲಾಸ್ ನಿಮಗೆ ಬೇಕಪ್ಪ ಅಂದರೆ ನನ್ನ ಪ್ಲೇಲಿಸ್ಟ್ನಲ್ಲಿ ಹೋಗಿ ಅಲ್ಲಿ ಕನ್ನಡ ಗ್ರಾಮರ್ ಕ್ಲಾಸ್ ಅಂತ ಇರುತ್ತೆ, ಅಲ್ಲಿ ಹೋಗಿ ನೀವು ನೋಡ್ಕೋಬೋದು. ನಾವು ಇವತ್ತಿನ ತರಗತಿಯಲ್ಲಿ ಸಂಸ್ಕೃತ ಸಂಧಿಗಳ ಬಗ್ಗೆ ನೋಡ್ತಾ ಬರೋಣ. ಮೊದಲನೇದಾಗಿ ಸಂಸ್ಕೃತ ಸಂಧಿಗಳು ಅಂದರೆ ಏನಂತ ನೋಡ್ತಾ ಬರೋಣ. ಸಂಧಿ ಕಾರ್ಯದಲ್ಲಿ ಪೂರ್ವ ಪದ ಮತ್ತು ಉತ್ತರ ಪದ ಎರಡು ಸಂಸ್ಕೃತ ಪದಗಳಾಗಿರುವ ಸಂಧಿಯನ್ನು ನಾವು ಸಂಸ್ಕೃತ ಸಂಧಿ ಅಂತ ಕರಿತೀವಿ. ನೋಡಿ, ನಾವು ಸಂಧಿಗಳಲ್ಲಿ ನಾವು ಪೂರ್ವ ಪದ ಮತ್ತು ಉತ್ತರ ಪದ ಅಂತ ನೋಡ್ತೀವಿ. ಆ ಪೂರ್ವ ಪದ ಮತ್ತು ಉತ್ತರ ಪದ ಏನಾಗಿರ್ಬೇಕು, ಇಲ್ಲಿ ಸಂಸ್ಕೃತ ಪದಗಳಾಗಿರಬೇಕು. ಅಂಥ ಸಂಧಿಯನ್ನು ನಾವು ಸಂಸ್ಕೃತ ಸಂಧಿ ಅಂತೇಳಿ ಕರಿತೀವಿ. ಸಂಸ್ಕೃತ ಸಂಧಿಗಳಲ್ಲಿ ಸ್ವರ ಮತ್ತು ವ್ಯಂಜನ ಸಂಧಿಗಳಿವೆ. ನೋಡಿ, ಸಂಸ್ಕೃತ ಸಂಧಿಗಳಲ್ಲಿ ಸ್ವರ ಮತ್ತು ವ್ಯಂಜನ ಅಂತೇಳಿ ಎರಡು ಟೈಪ್ ಸಂಧಿಗಳನ್ನು ನೋಡ್ತೀವಿ. ಆ ಸಂಸ್ಕೃತ ಸ್ವರ ಸಂಧಿಗಳ ಬಗ್ಗೆ ಮೊದಲನೇದಾಗಿ ನಾವು ನೋಡ್ತಾ ಬರೋಣ. ಸಂಸ್ಕೃತ ಸ್ವರ ಸಂಧಿಗಳಲ್ಲಿ ನಾವು 4 ಸಂಸ್ಕೃತ ಸ್ವರ ಸಂಧಿಗಳನ್ನು ನೋಡ್ತೀವಿ. ಒಂದನೇದ್ದು ಸವರ್ಣ ದೀರ್ಘ ಸಂಧಿ, ಎರಡನೇದ್ದು ಗುಣ ಸಂಧಿ, ಮೂರನೇದ್ದು ವೃದ್ಧಿ ಸಂಧಿ, ನಾಲ್ಕನೇದ್ದು ಎಣ್ ಸಂಧಿ ಅಂತೇಳಿ ನೋಡ್ತೀವಿ. ಎಣ್ ಸಂಧಿ ನೋಡಿ, ಒಂದನೇದ್ದು ಸವರ್ಣ ದೀರ್ಘ ಸಂಧಿ, ಎರಡನೇದ್ದು ಗುಣ ಸಂಧಿ, ಮೂರನೇದ್ದು ವೃದ್ಧಿ ಸಂಧಿ, ನಾಲ್ಕನೇದ್ದು ಎಣ್ ಸಂಧಿ. ಇವು 4 ಏನಪ್ಪ ಅಂದರೆ ಸಂಸ್ಕೃತ ಸ್ವರ ಸಂಧಿಗಳು. ನಿಮಗೆ ಇವುಗಳ ಮೇಲೆ ಪ್ರಶ್ನೆ ಕೇಳ್ಬೋದು. ಯಾವ ರೀತಿ ಕೇಳ್ಬೋದಪ್ಪ ಅಂದರೆ, 4 ಸಂಧಿಗಳನ್ನು ಕೊಟ್ಟಿರ್ತಾನೆ. ಈ ರೀತಿಯಾಗಿ 3 ಆಪ್ಷನ್ ಇವು. ಒಂದು ಸವರ್ಣ ದೀರ್ಘ ಸಂಧಿ, ಎರಡನೇ ಆಪ್ಷನ್ನು ಗುಣ ಸಂಧಿ, ಮೂರನೇ ಆಪ್ಷನ್ನು ವೃದ್ಧಿ ಸಂಧಿ, ನಾಲ್ಕನೇ ಆಪ್ಷನ್ ಅವ ಏನು ಮಾಡಿರ್ತಾನಪ್ಪ ಅಂದರೆ ಇಲ್ಲಿ ಆದೇಶ ಸಂಧಿಯನ್ನು ಕೊಟ್ಟಿರ್ತಾನೆ. ಆದೇಶ ಸಂಧಿ ಇವುಗಳಲ್ಲಿ ಯಾವುದು ಗುಂಪಿಗೆ ಸೇರಲ್ಲ ಅಂತ ಕೇಳ್ತಾನೆ. ಅವಾಗ ನೀವೇನು ಆನ್ಸರ್ ಮಾಡಬೇಕು? ಆದೇಶ ಸಂಧಿ ಆನ್ಸರ್ ಮಾಡಬೇಕು. ಯಾಕಪ್ಪ ಅಂದರೆ ಇವು 3 ಸಂಧಿಗಳು ಏನು ಸಂಸ್ಕೃತ ಸಂಧಿಗಳು. ಈ ಆದೇಶ ಸಂಧಿ ಅನ್ನೋದು ಒಂದು ಕನ್ನಡ ಸಂಧಿ. ಮತ್ತು ಇನ್ನೊಂದು ರೀತಿ ಕೇಳ್ಬೋದು, ಏನಪ್ಪ ಅಂದರೆ 3 ಸಂಸ್ಕೃತ ಸ್ವರ ಸಂಧಿಗಳನ್ನು ಕೊಟ್ಟು ಒಂದು ಏನು ಮಾಡ್ತಾನೆ, ಸಂಸ್ಕೃತ ವ್ಯಂಜನ ಸಂಧಿ ಕೊಡ್ಬೋದು. ಅಂದರೆ ಈ 3 ಆಪ್ಷನ್ ಸಂಸ್ಕೃತ ಸ್ವರ ಸಂಧಿ. ಇನ್ನೊಂದು ಅನುನಾಸಿಕ ಸಂಧಿ, ಅನುನಾಸಿಕ ಸಂಧಿ ಅತ್ತೆ ಕೊಟ್ಟಾಗ ಇವುಗಳಲ್ಲಿ ಯಾವುದು ಗುಂಪಿಗೆ ಸೇರಲ್ಲ ಅಂದಾಗ ಅನುನಾಸಿಕ ಸಂಧಿ ಗುಂಪಿಗೆ ಸೇರಲ್ಲ. ಯಾಕಪ್ಪ ಅಂದರೆ ಅನುನಾಸಿಕ ಸಂಧಿ ಅನ್ನೋದು ಒಂದು ಸಂಸ್ಕೃತ ವ್ಯಂಜನ ಸಂಧಿ. ಮತ್ತು ಇನ್ನೊಂದು ರೀತಿಯೂ ಕೇಳ್ಬೋದು, ಈ ಅನುನಾಸಿಕ ಸಂಧಿಯ ಬದಲಾಗಿ ಜಸ್ತ ಸಂಧಿ ಅಥವಾ ಚ್ಯುತ ಸಂಧಿಯನ್ನು ಕೂಡ ಕೊಡ್ಬೋದು. ಈ ರೀತಿಯಾಗಿ ನಿಮಗೇನು ಮಾಡ್ಬೋದು, ಪ್ರಶ್ನೆಯನ್ನು ರೈಸ್ ಮಾಡ್ತಾನೆ. ಓಕೆನಾ. ಮೊದಲನೇದಾಗಿ ನಾವು ಇವಾಗ ಸವರ್ಣ ದೀರ್ಘ ಸಂಧಿಯ ಬಗ್ಗೆ ನೋಡ್ತಾ ಬರೋಣ. ಸವರ್ಣ ದೀರ್ಘ ಸಂಧಿ ಅಂದರೆ ಏನಪ್ಪ ಅಂದರೆ, ಇಲ್ಲಿ ಸವರ್ಣ ಸ್ವರಗಳು ಏನು ಮಾಡ್ತಾವು, ಒಂದರ ಮುಂದೆ ಒಂದು ಬಂದು ಸಂಧಿಯಾಗುವಾಗ ಅವೆರಡರ ಸ್ಥಾನದಲ್ಲಿ ಒಂದೇ ದೀರ್ಘ ಸ್ವರವು ಆದೇಶವಾಗಿ ಬರುವುದನ್ನು ಸವರ್ಣ ದೀರ್ಘ ಸಂಧಿ ಎನ್ನುವರು. ನೋಡಿ, ಇಲ್ಲೇನಾಗ್ತಾವಂತ, ಸವರ್ಣ ಸ್ವರಗಳು ಒಂದರ ಒಂದೇ ಒಂದು ಬರ್ತಾವತ್ತ. ಆ ಬಂದ ನಂತರ ಸಂಧಿಯಾಗುವಾಗ ಅವೆರಡರ ಸ್ಥಾನದಲ್ಲಿ ಒಂದೇ ಒಂದು ದೀರ್ಘ ಸ್ವರ ಏನಾಗ್ತೈತಿ, ಆದೇಶವಾಗಿ ಬರ್ತೈತತ್ತ. ಅಂಥವನ್ನು ನಾವು ಸವರ್ಣ ದೀರ್ಘ ಸಂಧಿ ಅಂತ ಕರಿತೀವಿ. ಹಾಗಾದರೆ ಸವರ್ಣ ಸ್ವರಗಳು ಯಾವ್ಯಾವು ಅಂತ ನೋಡ್ತಾ ಬರೋದಾದರೆ, ಅ ಮತ್ತು ಆ, ಇ ಮತ್ತು ಈ, ಉ ಮತ್ತು ಉ, ಈ 6 ಸ್ವರಗಳು ಇದ್ದಾವೆನ್ನೆಲ್ಲ ಇವು ಸವರ್ಣ ಸ್ವರಗಳು. ಹೌದಾ. ಈ ಸವರ್ಣ ಸ್ವರಗಳಲ್ಲಿ ಕೊನೆಯದಾಗಿ ಸವರ್ಣ ದೀರ್ಘ ಸಂಧಿಯಾಗುವಾಗ ಈ ಸವರ್ಣ ಅಕ್ಷರದ ಕೊನೆಯ ಅಂದರೆ ಈ ಸವರ್ಣ ಅಕ್ಷರದ ಒಂದು ದೀರ್ಘ ಸ್ವರವು ಸಂಧಿಯಾಗುವಾಗ ಆದೇಶವಾಗಿ ಬರ್ತೈತಿ. ಎಕ್ಸಾಂಪಲ್ಗೆ ಆ ಅನ್ನೋದು ಬರೋದು, ಈ, ಉ, ಈ ಸ್ವರಗಳು ಏನಾಗ್ತವೆ, ಆದೇಶವಾಗಿ ಬರ್ತವೆ ಅಲ್ಲಿ ಸವರ್ಣ ದೀರ್ಘ ಸಂಧಿಯಲ್ಲಿ. ಓಕೆನಾ. ಇಲ್ಲಿ ನೋಡೋಣ ಬನ್ನಿ. ಎಕ್ಸಾಂಪಲ್ಗೆ ದೇವ ಪ್ಲಸ್ ಆಲಯ, ಇಲ್ಲೇನಾಗಿದೆ, ದೇವಾಲಯ ಆಗಿದೆ. ಇದು ದೇವ ಅನ್ನೋದು ಒಂದು ಪೂರ್ವ ಪದ, ಆಲಯ ಅನ್ನೋದು ಉತ್ತರ ಪದ. ಪೂರ್ವ ಪದ ಮತ್ತು ಉತ್ತರ ಪದ ಸೇರಿಕೊಂಡೇನಾಗಿದೆ, ಒಂದು ಸಂಧಿ ಪದ ರೂಪುಗೊಂಡಿದೆ. ಆ ಸಂಧಿ ಪದ ಯಾವುದಪ್ಪ ಅಂದರೆ ದೇವಾಲಯ. ಹಾಗಾದರೆ ಪೂರ್ವ ಪದದ ಕೊನೆಯ ಅಕ್ಷರ ಏನಿದೆ, ವ ಬಂದಿದೆ. ವ ಅಂದರೆ ಇದರಲ್ಲಿ ಯಾವ ಒಂದು ಸ್ವರ ಸೇರಿಕೊಂಡಿದೆ, ಅ ಅನ್ನುವಂಥ ಸ್ವರ ಸೇರಿಕೊಂಡಿದೆ. ಅತ್ತೆ ಕನ್ಸಿಡರ್ ಮಾಡಬೇಕು. ಹೌದಾ. ನೆಕ್ಸ್ಟ್ ಉತ್ತರ ಪದದ ಮೊದಲ ಅಕ್ಷರ ಏನಿದೆ, ಆ ಇದೆ. ಏನಿದೆ, ಆ. ಹೌದಾ, ಆ ಇದೆ. ಸಂಧಿ ಪದದಲ್ಲಿ ಏನಾಗಿದೆ, ಅದೇ ವರ್ಣದ ಒಂದು ದೀರ್ಘ ಸ್ವರ ಆದೇಶವಾಗಿ ಬಂದಿದೆಯಾ? ಎಸ್, ಆ ಬಂದಿದೆ. ದೇವಾಲಯ ಆಗಿದೆ, ವಾಲಯ. ಓಕೆನಾ. ನೆಕ್ಸ್ಟ್ ಅದೇ ರೀತಿಯಾಗಿ ನಾವು ದೇವ ಪ್ಲಸ್ ಅಸುರ, ದೇವ ಪ್ಲಸ್ ಅಸುರವನ್ನು ನೋಡಿದಾಗ ಏನಾಗಿದೆ, ದೇವಾಸುರ ಆಗಿದೆ. ಇದು ಕೂಡ ಸೇಮ್. ಇಲ್ಲಿ ಅ ಅನ್ನೋದು ಪೂರ್ವ ಪದದಲ್ಲಿ ಬಂದಿದೆ, ಉತ್ತರ ಪದದಲ್ಲಿ ಅ ಅನ್ನೋದು ಬಂದಿದೆ, ನಂತರ ಆ ಅನ್ನೋದು ದೀರ್ಘ ಸ್ವರ ಬಂದಿರೋದು ನಾವಿಲ್ಲಿ ನೋಡ್ಬೋದು. ಹೌದಾ. ಯಾವ ರೀತಿಯಪ್ಪ ಅಂದರೆ ಅ ಪ್ಲಸ್ ಅ ಬಂದಾಗ ಆ ಬರಬೇಕು, ಅ ಪ್ಲಸ್ ಆ ಬಂದಾಗ ಕೂಡ ಆ ಬರಬೇಕು.
ಅಥವಾ ಆ ಪ್ಲಸ್ ಆ ಬಂದಾಗ ಕೂಡ ಏನು ಆಗಬೇಕು, ಸಂಧಿ ಪದದಲ್ಲಿ ಆ ಬಂದಿರಬೇಕು. ಹೌದಾ? ಇಲ್ಲಿ ನೋಡಿ, ಇಲ್ಲಿ ಇದನ್ನು ಆ ಪ್ಲಸ್ ಆ ಬಂದಾಗ ಆ ಯಾವ ರೀತಿ ಬರುತ್ತೆ ಅನ್ನೋದನ್ನು ಇಲ್ಲಿ ನೋಡೋಣ ಬನ್ನಿ. ಇವೆಲ್ಲವೂ ಕೂಡ ಸವರ್ಣ ದೀರ್ಘ ಸಂಧಿಗೆ ಎಕ್ಸಾಂಪಲು. ಮಹಾ, ಮಹಾ, ಹಾ ಅಂದರೆ ಲಾಸ್ಟಲ್ಲಿ ಏನಿದೆ ಆ ಅನ್ನುವಂಥ ಸ್ವರ ಕೂಡ್ಕೊಂಡಿದೆ ಪೂರ್ವಪದದ ಕೊನೆಯ ಅಕ್ಷರದಲ್ಲಿ. ನೆಕ್ಸ್ಟ್ ಅದರ ಜೊತೆಗೆ ಆತ್ಮ, ಉತ್ತರ ಪದದ ಮೊದಲ ಅಕ್ಷರ ಆ ಇದೆ. ನೆಕ್ಸ್ಟ್ ಏನಾಗಿದೆ, ಮಹಾತ್ಮ ಆಗಿದೆ. ಮಹಾತ್ಮದಲ್ಲಿ ಮ ಹ ಆಗಿದೆ ಅಲ್ಲ, ಇಲ್ಲಿ ಇದರಲ್ಲಿ ಆ ಅನ್ನೋದು ಕೂಡಿಕೊಂಡಿದೆ ಸ್ವರ. ಇದೇನಾಗಿದೆ, ಮಹಾತ್ಮ ಅಂದರೆ ಪೂರ್ವ ಪದದ ಕೊನೆಯ ಅಕ್ಷರ ಆ ಬಂದು ಉತ್ತರ ಪದದ ಮೊದಲ ಅಕ್ಷರ ಆ ಬಂದಲ್ಲಿ ಇದು ಅದೇ ಒಂದು ದೀರ್ಘ ಸ್ವರವು ಆದೇಶವಾಗಿ ಬರೋದನ್ನು ನಾವು ನೋಡ್ತೀವಿ. ನೆಕ್ಸ್ಟ್ ರವಿ ಪ್ಲಸ್ ಇಂದ್ರ ಏನಾಗಿದೆ, ರವೀಂದ್ರ ಆಗಿದೆ. ಹೌದಾ? ಇಲ್ಲಿ ಈ ಮತ್ತು ಸಣ್ಣ ಈ ಮತ್ತು ಎರಡೂ ಕೂಡ ಸಣ್ಣ ಇದಾವೆ ಪೂರ್ವ ಪದದಲ್ಲೂ ಉತ್ತರ ಪದದಲ್ಲೂ. ಇಲ್ಲಿ ಅದೇ ಈ ಅನ್ನೋಂಥ ದೀರ್ಘ ಸ್ವರ ಆದೇಶವಾಗಿ ಬಂದೈತಿ. ಹೌದಾ? ನೆಕ್ಸ್ಟ್ ಗಿರಿ ಪ್ಲಸ್ ಈಶ, ಗಿರೀಶ ಆಗೈತಿ. ಅಂದರೆ ಸಣ್ಣ ಈ ಮತ್ತು ದೊಡ್ಡ ಈ ಸೇರಿಕೊಂಡು ದೀರ್ಘ ಈ ಬಂದಿರೋದು ನಾವು ಇಲ್ಲಿ ನೋಡ್ಬೋದು. ನೆಕ್ಸ್ಟ್ ಗುರು ಪ್ಲಸ್ ಉಪದೇಶ. ಹೌದಾ? ಗುರು ಅಲ್ಲಿ ಹೂ ಇದೆ. ನೆಕ್ಸ್ಟ್ ಇಲ್ಲಿ ಕೂಡ ಸಣ್ಣ ಹೂ ಇದೆ, ಸೇರಿಕೊಂಡು ಏನಾಗಿದೆ ದೊಡ್ಡ ಹೂ, ಅಂದರೆ ಒಂದು ದೀರ್ಘ ಸ್ವರ ಏನಾಗಿದೆ ಆದೇಶವಾಗಿ ಬಂದಿದೆ, ಗುರುಪದೇಶ ಆಗಿದೆ. ಓಕೆನಾ? ಇವೆಲ್ಲವೂ ಕೂಡ ಏನಪ್ಪ ಅಂದರೆ ಸವರ್ಣ ದೀರ್ಘ ಸಂಧಿಗೆ ಎಕ್ಸಾಂಪಲ್ಲು. ನೋಡಿ, ದೇವಾಲಯ, ದೇವಾಸುರ, ಮಹಾತ್ಮ, ರವೀಂದ್ರ, ಗಿರೀಶ ಮತ್ತು ಗುರುಪದೇಶ. ಇದೇ ರೀತಿಯ ಇನ್ನಿತರ ಎಕ್ಸಾಂಪಲ್ಗಳನ್ನ ನೋಡ್ತಾ ಬರೋಣ. ಲಕ್ಷ್ಮೀಶ, ಲಕ್ಷ್ಮಿ, ಲಕ್ಷ್ಮಿ ಅಂದರೆ ಇಲ್ಲಿ ದೊಡ್ಡ ಈ ಇದೆ ಪ್ಲಸ್ ಇನ್ನೊಂದು ದೊಡ್ಡ ಈ ಸೇರಿಕೊಂಡಿದೆ. ಇಲ್ಲೇನಾಗಿದೆ, ದೊಡ್ಡ ಈ ಆದೇಶವಾಗಿ ಬಂದಿದೆ, ಲಕ್ಷ್ಮಿ. ಹೌದಾ? ಶ. ವಿದ್ಯಾ ಪ್ಲಸ್ ಅಭ್ಯಾಸ, ವಿದ್ಯಾಭ್ಯಾಸ. ಇಲ್ಲಿ ಆ ಪ್ಲಸ್ ಕೂಡಿಕೊಂಡು ಆ ಆಗೈತಿ, ವಿದ್ಯಾಭ್ಯಾಸ. ಮಹಾ ಪ್ಲಸ್ ಆತ್ಮ, ಮಹಾತ್ಮ, ಮಹಾ ಪ್ಲಸ್ ಆತ್ಮ, ಮಹಾತ್ಮ. ಹಿಮ ಪ್ಲಸ್ ಆಲಯ, ಹಿಮಾಲಯ. ಏಕ ಪ್ಲಸ್ ಅಗ್ರ, ಏಕಾಗ್ರ. ಹೌದಾ? ಏಕ ಪ್ಲಸ್ ಅಗ್ರವನ್ನು ನೋಡಿದಾಗ ಉತ್ತರ ಪದದಲ್ಲಿ ಈ ಪೂರ್ವ ಪದದ ಕೊನೆಯ ಅಕ್ಷರ ಅ ಇದೆ. ನೆಕ್ಸ್ಟ್ ಉತ್ತರ ಪದದ ಮೊದಲ ಅಕ್ಷರ ಕೂಡ ಅ ಇದೆ. ಸಂಧಿ ಪದದಲ್ಲಿ ಆ ಅನ್ನುವಂಥದ್ದು ಒಂದು ಸ್ವರ ಬಂದಿದೆ, ದೀರ್ಘ ಸ್ವರ ಬಂದಿದೆ, ಏಕಾಗ್ರ ಆಗಿದೆ. ವಧು ಪ್ಲಸ್ ಉಪದೇಶ, ವಧುಪದೇಶ. ಹೌದಾ? ಇವೆಲ್ಲವೂ ಕೂಡ ಸವರ್ಣ ದೀರ್ಘ ಸಂಧಿಗೆ ಎಕ್ಸಾಂಪಲ್. ಹೌದಾ? ಇಲ್ಲಿ ಏನಾಗಿದೆ, ಸವರ್ಣ ದೀರ್ಘ ಸಂಧಿಯಲ್ಲಿ ಇನ್ನೊಂದು ಸಲ ಹೇಳ್ತೀನಿ ಕೇಳ್ಕೊಳ್ಳಿ. ಸವರ್ಣ ಸ್ವರಗಳು, ಸವರ್ಣ ಸ್ವರಗಳು ಏನಾಗ್ತಾವಂತ ಒಂದರ ಮುಂದೆ ಒಂದು ಬಂತಾವತ್ತ. ಅಂದರೆ ಸವರ್ಣ ಅಂದರೆ ಅದ ಮುಂದೆ ಅನ ಬರಬೇಕು ಅಥವಾ ಆ ಬರಬೇಕು. ಹೌದಾ? ನೆಕ್ಸ್ಟ್ ಸವರ್ಣ ಅಂದರೆ ಈದ ಮುಂದೆ ದೊಡ್ಡ ಈ ಬರ್ಬೋದು ಅಥವಾ ಸಣ್ಣ ಈನ ಬರ್ಬೋದು. ನೆಕ್ಸ್ಟ್ ಊದ ಮುಂದೆ ಏನು ಬರ್ಬೋದು, ಸಣ್ಣ ಹೂ ಬರ್ಬೋದು ಅಥವಾ ದೊಡ್ಡ ಹೂ ಬರ್ಬೋದು. ಅಂದರೆ ಈ ಸವರ್ಣ ಸ್ವರಗಳು ಒಂದರ ಮುಂದೆ ಒಂದು ಬಂದು ಸಂಧಿ ಆಗುವಾಗ ಅದೇ ವರ್ಣದ ಒಂದು ದೀರ್ಘ ಸ್ವರವು ಆದೇಶವಾಗಿ ಬರುವುದನ್ನು ನಾವೇನಂತ ಕರಿತೀವಿ, ಸವರ್ಣ ದೀರ್ಘ ಸಂಧಿ ಅಂತ ಕರಿತೀವಿ. ಅದೇ ವರ್ಣದ ಅಂದರೆ ಅ ಪ್ಲಸ್ ಅ ಬಂದಾಗ ಇಲ್ಲೇನಾಗಬೇಕು, ಅದೇ ವರ್ಣ, ಇದೇ ವರ್ಣದ ಒಂದು ದೀರ್ಘ ಸ್ವರ ಯಾವುದು ಆ ಆಗ್ತೈತಿ, ಆ ಆದೇಶವಾಗಿ ಬರ್ತೈತಿ. ನೆಕ್ಸ್ಟ್ ಇ ಪ್ಲಸ್ ಇ ಬಂದಾಗ ಅದೇ ವರ್ಣದ ಒಂದು ದೀರ್ಘ ಸ್ವರ ಯಾವುದು ಆಗ್ತೈತಿ, ದೊಡ್ಡ ಇ ಆಗ್ತೈತಿ. ಹೌದಾ? ನೆಕ್ಸ್ಟ್ ಉ ಪ್ಲಸ್ ಉ ಬಂದಾಗ ಅದೇ ವರ್ಣದ ದೀರ್ಘ ಸ್ವರ ದೊಡ್ಡ ಹೂ ಆಗ್ತೈತಿ. ಹೌದಾ? ಈ ರೀತಿಯಾಗಿ ಆದೇಶವಾಗಿ ಬಂದು ಅಂದರೆ ಇವುಗಳನ್ನು ನಾವು ಸವರ್ಣ ದೀರ್ಘ ಸಂಧಿ ಅಂತ ಕರಿತೀವಿ. ಓಕೆನಾ? ನೆಕ್ಸ್ಟ್ ಗುಣಸಂಧಿ ಅಂತ ಬರುತ್ತೆ. ಗುಣಸಂಧಿ ಅಂದರೆ ಏನಪ್ಪ ಅಂದರೆ ಆಕಾರಗಳ ಮುಂದೆ, ಆಕಾರಗಳ ಮುಂದೆ ಈ ಕಾರಗಳು ಬಂದರೆ ಅವೆರಡರ ಸ್ಥಾನದಲ್ಲಿ ಏಕಾರವು ಮತ್ತು ಊಕಾರಗಳು ಬಂದರೆ ಅವೆರಡರ ಸ್ಥಾನದಲ್ಲಿ ಓಕಾರವು ಮತ್ತು ರೂಕಾರವು ಬಂದರೆ ಅವೆರಡರ ಸ್ಥಾನದಲ್ಲಿ ಅರ್ಕಾರವು ಆದೇಶವಾಗಿ ಬರುವುದಕ್ಕೆ ಗುಣಸಂಧಿ ಅಂತ ಕರಿತೀವಿ. ನೋಡಿ, ಇಲ್ಲಿ ಪೂರ್ವ ಪದದ ಕೊನೆಯ ಅಕ್ಷರ ಏನಾಗಿರಬೇಕು, ಆಕಾರಗಳಾಗಿರಬೇಕು. ಆಕಾರಗಳ ಮುಂದೆ ಅಥವಾ ಆಗಿರಲಿ ಅಥವಾ ಆರಾಗಿರಲಿ, ಅವುಗಳ ಮುಂದೆ ಈ ಕಾರಗಳು ಈ ಸಣ್ಣ ಬಂದಿರಲಿ ಅಥವಾ ದೊಡ್ಡ ಬಂದಿರಲಿ, ಇವು ಬಂದು ಅಂದ್ರೆ ಅದು ಸಂಧಿಯ ಕಾರ್ಯದಲ್ಲಿ ಏನಾಗುತ್ತಂತ, ಅದು ಎ ಆಗುತ್ತಂತ. ಹೌದಾ? ಇಲ್ಲಿದೆ ನೋಡಿ, ಅ ಅಥವಾ ಆ ಕಾರಗಳ ಮುಂದೆ, ಹೌದಾ, ಈ ಅಥವಾ ದೊಡ್ಡ ಈ ಕಾರ ಬಂದರೆ ಅವು ಎರಡರ ಸ್ಥಾನದಲ್ಲಿ ಏಕಾರ ಬರ್ತೈತಿ. ನೆಕ್ಸ್ಟ್ ಆ ಇವುಗಳ ಮುಂದೆ ಅಂದರೆ ಅ ಅಥವಾ ಇರಲಿ ಅಥವಾ ಆ ಇರಲಿ ಪೂರ್ವಪದದ ಕೊನೆಯಲ್ಲಿ,
ಅವುಗಳ ಮುಂದೆ ಊ ಅಥವಾ ದೊಡ್ಡ ಊ ಇವೆರಡರಲ್ಲಿ ಯಾವುದಾದ್ರೂ ಬಂದರೂ ಕೂಡ ಅಲ್ಲಿ ಸಂಧಿ ಪದದಲ್ಲಿ ಓಕಾರ ಬರಬೇಕು. ನೆಕ್ಸ್ಟ್ ಆಕಾರಗಳ ಮುಂದೆ ರೂಕಾರ ಆದೇಶವಾಗಿ ಬಂದರೆ ರೂಕಾರ ಏನಾದರೂ ಬರ್ತಪ್ಪ ಅಂದರೆ ಅವುಗಳೆರಡರ ಸ್ಥಾನದಲ್ಲಿ ಅರುಕಾರವು ಆದೇಶವಾಗಿ ಬರುತ್ತೆ. ಹೌದಾ? ಅಂದರೆ ಪೂರ್ವ ಪದದ ಕೊನೆಯ ಅಕ್ಷರ ಅನ ಆಗಿರಬೇಕು, ಅ ಅಥವಾ ಆ ಅವೆರಡರ ಇದರಲ್ಲಿ ಯಾವುದಾದ್ರೂ ಒಂದಾಗಿರ್ಬೇಕು. ಅವೆರಡರ ಮುಂದೆ ಉತ್ತರ ಪದದಲ್ಲಿ ಈ ಅಥವಾ ಈ ಬತ್ತಪ್ಪ ಅಂದರೆ ಏಕಾರ ಆತೈತಿ, ಹೂ ಅಥವಾ ದೊಡ್ಡ ಹೂ ಬತ್ತಪ್ಪ ಅಂದ್ರೆ ಓಕಾರ ಆತೈತಿ, ರೂ ಬತ್ತಂದ್ರೆ ಅರ್ಕಾರವ ಆದೇಶವಾಗಿ ಸಂಧಿ ಕಾರ್ಯದಲ್ಲಿ ಬರ್ತೈತಿ. ಓಕೆನಾ? ಎಕ್ಸಾಂಪಲ್ ನೋಡ್ತಾ ಬರೋದಾದರೆ ಸುರ ಪ್ಲಸ್ ಇಂದ್ರ ಸುರೇಂದ್ರ ಆಗೈತಿ. ಓಕೆನಾ? ಸೂರ ಅಂದರೆ ಕೊನೆಯ ಅಕ್ಷರ ಏನಿದೆ ರದಲ್ಲಿ ಅ ಕೂಡಿಕೊಂಡಿದೆ, ಅಸುರ ಇದೆಯಾ. ನೆಕ್ಸ್ಟ್ ಇಂದ್ರ ಈ ಏನಾಗಿದೆ, ಈ ಅಕಾರದ ಮುಂದೆ ಈ ಕಾರ ಬಂದಿದೆ. ಈ ಕಾರ ಬಂದಾಗ ಏನಾಗಬೇಕು ಅಂತ ಮಾಡಿದ್ದೀವಿ ಅಂದಿದ್ದೀವಿ ನಾವು, ಏಕಾರ ಬರಬೇಕು. ಸಂಧಿಕಾರದಲ್ಲಿ ಏಕಾರ ಬಂದಿದೆಯಾ? ಎಸ್, ದೊಡ್ಡ ಎ ಸೂರೇ ದೊಡ್ಡ ಎ ಬಂದಿದೆಯಾ? ಇಲ್ಲಿ ನೋಡಿ, ಇಲ್ಲಿ ಅಕಾರದ ಮುಂದೆ ಈ ಕಾರ ಬಂದಾಗ ಈ ಕಾರ ಬಂದಿದೆಯಾ? ಎಸ್, ಇದು ಗುಣಸಂಧಿ. ನೆಕ್ಸ್ಟ್ ದೇವ ಪ್ಲಸ್ ಈಶ, ದೇವ ಪ್ಲಸ್ ಈಶವನ್ನು ನೋಡೋಣವಾ. ದೇವ ಅಂದರೆ ಪೂರ್ವಪದದ ಕೊನೆಯ ಅಕ್ಷರ ವ ಅಂದರೆ ಅ ಸೇರಿಕೊಂಡಿದೆ. ಅಕಾರದ ಮುಂದೆ ಯಾವುದು ಬಂದಿದೆ? ಈ ಕಾರ ಅಂದರೆ ದೊಡ್ಡ ಈ ಕಾರ ಬಂದಿದೆ. ಇವೆರಡರ ಆಕಾರದ ಮುಂದೆ ಈ ಕಾರವು ಬಂದಾಗ ಏನಾಗಬೇಕಂತ ಇದ್ದೀವಿ? ಏಕಾರ ಆಗಬೇಕು. ಏಕಾರ ಆಗಿದೆ. ದೇವೇಶ ವೇ ವೇ, ಹೌದಾ? ಎ ಬಂದಿದೆಯಾ? ಎಸ್. ಹಾಂ, ಇಲ್ಲೇನಾಗಿದೆ? ಆಕಾರದ ಮುಂದೆ ಈ ಕಾರ ಬಂದು ಈ ಬಂದಿದೆಯಾ? ಓಕೆ, ಇದು ಕೂಡ ಗುಣಸಂಧಿ. ನೆಕ್ಸ್ಟ್ ಚಂದ್ರ ಪ್ಲಸ್ ಉದಯ ನೋಡೋಣವಾ. ಚಂದ್ರ, ಚಂದ್ರ ಅಂದರೆ ದ್ರ ಅನ್ನೋದೇನು ಪೂರ್ವಪದದ ಕೊನೆಯ ಅಕ್ಷರ. ಅದರಲ್ಲಿ ಯಾವ್ದು ಸೇರಿಕೊಂಡಿದೆ, ಯಾವ ಸ್ವರ ಸೇರಿಕೊಂಡಿದೆ? ಅ ಅನ್ನುವಂಥ ಸ್ವರ ಸೇರಿಕೊಂಡಿದೆ. ಪೂರ್ವಪದದ ಕೊನೆಯಲ್ಲಿ ಅ ಇದೆಯಾ? ನೆಕ್ಸ್ಟ್ ಉತ್ತರ ಪದದ ಮೊದಲ ಅಕ್ಷರ ಏನಿದೆ? ಊ. ಊ ಬಂದಾಗ ಏನಾಗಬೇಕು? ಸಂಧಿ ಕಾರ್ಯದಲ್ಲಿ ಅಲ್ಲಿ ಓ ಆಗಬೇಕು, ದೊಡ್ಡ ಓ. ಹೌದಾ? ಇಲ್ಲೇನಾಗಿದೆ? ಚಂದ್ರೋದಯ, ಚಂದ್ರ ಪ್ಲಸ್ ಉದಯ ಚಂದ್ರೋದಯ, ದೊಡ್ಡ ಓ ಬಂದಿದೆಯಾ? ಓಕೆ, ಇದು ಕೂಡ ಒಂದು ಗುಣಸಂಧಿ. ನೆಕ್ಸ್ಟ್ ಮಹಾ ಪ್ಲಸ್ ಋಷಿ, ಮಹಾ ಪ್ಲಸ್ ಋಷಿ ಒಂದು ನೋಡ್ಕೊಳ್ಳೋಣವಾ. ಮಹಾ ಅಂದರೆ ಆ ಬಂದಿದೆ ಪೂರ್ವಪದದ ಕೊನೆಯ ಅಕ್ಷರ. ರು ಬಂದಿದೆ ಉತ್ತರ ಪದದ ಮೊದಲ ಅಕ್ಷರ ರು ಇದೆ, ಋಷಿ. ಇವೆರಡು ಸೇರ್ಕೊಂಡೇನಾಗಿದೆ? ಮಹರ್ಷಿ. ಮಹರ್ಷಿ ಅಂದರೆ ಇಲ್ಲೇನಾಗಿದೆ? ಅರ್ಕಾರ ಬಂದಿದೆ. ಮಹರ್ಷಿ. ನಾವು ಉಚ್ಚಾರ ಮಾಡುವಾಗ ಇದನ್ನೇನಂತ ಕರಿತೀವಿ? ಮಹರ್. ಮಹರ್ ಅಂದರೆ ಇಲ್ಲಿ ಹ ಜೊತೆಗೆ ಅದಲ್ಲಿ ಅ ಸೇರಿಕೊಂಡಿದೆ. ಉಚ್ಚಾರ ಮಾಡುವಾಗ ಅದು ಬರುತ್ತೆ. ಮಹರ್ಷಿ ಅರ್ಕಾರ ಇಲ್ಲಿ ಏನಾಗುತ್ತೆ? ಆದೇಶವಾಗಿ ಬರುತ್ತೆ. ಇದೇನಪ್ಪ ಅಂದರೆ ಗುಣಸಂಧಿಗೆ ಎಕ್ಸಾಂಪಲ್. ಓಕೆನಾ? ಇದೇ ರೀತಿಯ ಇನ್ನಿತರ ಎಕ್ಸಾಂಪಲ್ ನೋಡೋಣ. ಮಹಾ ಪ್ಲಸ್ ಈಶ ಮಹೇಶ. ಮಹಾ ಅಂದರೆ ಕೊನೆಯದ ಅಕ್ಷರ, ಪೂರ್ವಪದದ ಕೊನೆಯ ಅಕ್ಷರ ಆ ಬಂದಿದೆಯಾ? ಇದರ ಮುಂದೆ ಉತ್ತರ ಪದದ ಮೊದಲ ಅಕ್ಷರ ಈ ಬಂದಿದೆಯಾ? ಇವಾಗ ಏನಾಗಬೇಕು? ಏಕಾರ ಬರಬೇಕು. ಬಂದಿದೆಯಾ? ಮಹೇಶ ಬಂದಿದೆಯಾ? ನೆಕ್ಸ್ಟ್ ಸೂರ್ಯ ಪ್ಲಸ್ ಉದಯ. ಸೂರ್ಯ, ಸೂರ್ಯದಲ್ಲಿ ಇಲ್ಲಿ ಅ ಇದೆ, ಉದಯ ಹೂ ಇದೆ. ಇಲ್ಲೇನು ಬರಬೇಕು? ಹೂ ಬಂದಾಗ ಓಕಾರ ಬರಬೇಕಾ? ಓಕಾರ ಬಂದಿದೆಯಾ? ಸೂರ್ಯೋದಯ ಆಗಿದೆ. ಓಕೆ. ನೆಕ್ಸ್ಟ್ ಮಹಾ ಪ್ಲಸ್ ಋಷಿ ಮಹರ್ಷಿ ನೋಡಿದ್ದೀವಿ ನಾವು. ಸುರ ಪ್ಲಸ್ ಇಂದ್ರ ಸುರೇಂದ್ರ. ಸುರ ಅ ಬಂದಿದೆಯಾ? ಅದ ಮುಂದೆ ಈ ಕಾರ ಬಂದಾಗ ಏನಾಗಬೇಕು? ಏಕಾರ ಆಗಬೇಕು. ಏಕಾರ ಆಗಿದೆ. ಇದು ಏನಿದು? ಗುಣಸಂಧಿಗೆ ಎಕ್ಸಾಂಪಲ್. ಗೊತ್ತಾಯ್ತಾ? ನೆಕ್ಸ್ಟ್ ವೀರ ಪ್ಲಸ್ ಈಶ ವೀರೇಶ ಪ್ಲಸ್ ಈಶ. ಇಲ್ಲಿ ಕೂಡ ಅಕಾರ ಬಂದಿದೆ, ಇಲ್ಲಿ ಈಕಾರ ಬಂದಿದೆ. ಇದೇನಾಗಬೇಕು? ಏಕಾರ ಆಗಬೇಕಾ? ವೀರೇಶ ಆಗುತ್ತಾ? ರೈಟ್. ಓಕೆನಾ? ಇವೆಲ್ಲವೂ ಕೂಡ ಯಾವುದಕ್ಕೆ ಎಕ್ಸಾಂಪಲ್? ಗುಣಸಂಧಿಗೆ ಎಕ್ಸಾಂಪಲ್ಲು. ನೆಕ್ಸ್ಟ್ ವೃದ್ಧಿ ಸಂಧಿ ಅಂತ ಬರುತ್ತೆ. ವೃದ್ಧಿ ಸಂಧಿ ಅಂದರೆ ಏನಂತ ನೋಡ್ತಾ ಬರೋದಾದರೆ, ಆಕಾರಗಳ ಮುಂದೆ ಐಕಾರಗಳು ಪರವಾದಾಗ ಐಕಾರವು, ಔಕಾರಗಳು ಪರವಾದಾಗ ಔಕಾರವು ಬಂದರೆ ವೃದ್ಧಿ ಸಂಧಿಯಾಗುವುದು. ನೋಡಿ, ವೃದ್ಧಿ ಸಂಧಿ ಅಂದರೆ ಏನಪ್ಪ ಅಂದ್ರೆ ಆಕಾರಗಳ ಮುಂದೆ ಅಂದರೆ ಪೂರ್ವಪದದ ಕೊನೆಯಲ್ಲಿ ಆಕಾರಗಳು ಇರ್ತಾವತ್ತೆ. ಈ ಆಕಾರಗಳ ಮುಂದೆ ಏನಾದರೂ ಎ ಮತ್ತು ಐಕಾರ ಪರವಾದರೆ, ಆವಾಗ ಐಕಾರ ಬರ್ತೈತತ್ತ. ಹೌದಾ? ನೆಕ್ಸ್ಟ್ ಆಕಾರಗಳ ಮುಂದೆ ಓಕಾರಗಳು ಪರವಾದರೆ ಅಲ್ಲಿ ಔಕಾರ ಬರುತ್ತಂತ. ಹೌದಾ?
ಈ ರೀತಿಯಾಗಿ ಏನಾದರೂ ಬಂದಿತ್ತಪ್ಪ ಅಂದ್ರೆ ಅದನ್ನು ನಾವು ವೃದ್ಧಿ ಸಂಧಿ ಅಂತ ಕರಿತೀವಿ. ಎಕ್ಸಾಂಪಲ್ಗೆ ನೋಡ್ತಾ ಬರೋದಾದರೆ ಶಿವ ಪ್ಲಸ್ ಐಕ್ಯ, ಶಿವೈಕ್ಯ. ನೋಡಿ, ಶಿವ ಪೂರ್ವಪದದ ಕೊನೆಯ ಅಕ್ಷರ ಏನಿದೆ, ಅ ಬಂದಿದೆಯಾ, ಅ ಕುಡ್ಕೊಂಡಿದೆ. ಶಿವದಲ್ಲಿ ವದಲ್ಲಿ ಅ ಕುಡ್ಕೊಂಡಿದೆ. ನೆಕ್ಸ್ಟ್ ಐಕ್ಯ, ಐಕ್ಯದಲ್ಲಿ ಐ ಅನ್ನುವಂಥ ಸ್ವರ ಇದೆ. ಕೊನೆಯಲ್ಲಿ ಏನು ಬರಬೇಕು ನಮಗೂ, ಈ ಅದ ಮುಂದೆ ಐ ಬಂದಾಗ ಐ ಬರಬೇಕು. ಬಂದಿದೆಯಾ, ಶಿವೈಕ್ಯ, ಶಿವೈಕ್ಯ, ಶಿವೈಕ್ಯ ಐ ಬಂದಿದೆಯಾ, ಎಸ್. ಅದ ಮುಂದೆ ಐ ಬಂದಾಗ ಐಕಾರ ಬಂದಿದೆ. ಇದು ಏನು, ವೃದ್ಧಿ ಸಂಧಿಗೆ ಎಕ್ಸಾಂಪಲ್ಲು. ಸರ್ ಇಲ್ಲಿ ವ ಅಂತ ಇದೆ, ನೀವು ವ ಯಾಕೆ ತೋತಾ ಇಲ್ಲ ಅಂತ ಹೇಳಿ ನೀವು ಹೇಳ್ಬೋದು. ಇಲ್ಲಿ ನೋಡಿ, ಇಲ್ಲಿ ಏನಾಗುತ್ತಪ್ಪ ಅಂದರೆ ಪೂರ್ವಪದದ ಕೊನೆಯಲ್ಲಿರುವಂಥ ಅಕ್ಷರಗಳನ್ನು ನಾವು ಗಮನಿಸಿದಾಗ ಅದು ವ್ಯಂಜನದಲ್ಲಿ ಸ್ವರ ಕೂಡ್ಕೊಂಡಿರ್ತೈತಿ. ಹೌದಾ, ಆ ರೀತಿ ನಾವು ಅದರಲ್ಲಿರುವಂಥ ಸ್ವರವನ್ನು ಕನ್ಸಿಡರ್ ಮಾಡಬೇಕು. ಬೈ ಚಾನ್ಸ್ ಉತ್ತರ ಪದದಲ್ಲಿ ಏನಾದರೂ ಉತ್ತರ ಪದದ ಮೊದಲ ಅಕ್ಷರ ಏನಾದರೂ ವ್ಯಂಜನ ಬಂದಿತ್ತಪ್ಪ ಅಂದರೆ ಅದನ್ನು ವ್ಯಂಜನವಾಗಿ ನಾವು ಕನ್ಸಿಡರ್ ಮಾಡಬೇಕು. ಬೈ ಚಾನ್ಸ್ ಉತ್ತರ ಪದದ ಮೊದಲ ಅಕ್ಷರ ಸ್ವರ ಬಂದಿತ್ತಂದ್ರೆ ಸ್ವರ ಆಗಿ ಕನ್ಸಿಡರ್ ಮಾಡಬೇಕು. ಆದರೆ ಪೂರ್ವ ಪದದ ಕೊನೆಯಲ್ಲಿ ಬರುವಂಥ ಏನು ವ್ಯಂಜನಾಕ್ಷರಗಳಲ್ಲಿ ಸ್ವರಗಳು ಆ್ಯಡ್ ಆಗಿರ್ತಾವಲ್ಲ, ಆ ಸ್ವರಗಳನ್ನು ನಾವು ಕನ್ಸಿಡರ್ ಮಾಡಬೇಕು. ಇಲ್ಲಿ ಯಾವುದು ಪೂರ್ವ ಪದದ ಕೊನೆಯದಲ್ಲಿ ಬರುವಂಥ ವ್ಯಂಜನಾಕ್ಷರದಲ್ಲಿ ಸ್ವರ ಆ್ಯಡ್ ಆಗಿರುತ್ತಲ್ಲ, ಆ ಸ್ವರವನ್ನು ಕನ್ಸಿಡರ್ ಮಾಡಿ ನಾವೇನು ಮಾಡಬೇಕು, ಸಂಧಿಯನ್ನು ನೋಡಬೇಕು. ಯಾಕಪ್ಪ ಅಂದರೆ ಇಲ್ಲಿ ಏನಿರುವಂಥ ವ ಇಲ್ಲಿರುವಂಥ ಐ ಜೊತೆಗೆ ಕುಡ್ಕೋತೈತಿ. ಹೌದಾ, ಅವಾಗ ನಾವು ಆ ರೀತಿ ಕನ್ಸಿಡರ್ ಮಾಡಬೇಕಾಗಿತ್ತೆ. ಓಕೆನಾ. ನೆಕ್ಸ್ಟ್ ವನ ಪ್ಲಸ್ ಔಷಧ. ವನ ಕೊನೆಯಲ್ಲಿ ಏನಿದೆ, ಪೂರ್ವಪದದ ಕೊನೆಯಲ್ಲಿ ನ ಅಂದರೆ ಅ ಸೇರಿಕೊಂಡಿದೆ. ನೆಕ್ಸ್ಟ್ ಇಲ್ಲಿ ಏನಿದೆ, ಓ, ಉತ್ತರ ಪದದ ಮೊದಲ ಅಕ್ಷರ ಓ. ಹಾಗಾದರೆ ಅದ ಮುಂದೆ ಓ ಬಂದಾಗ ಏನಾಗಬೇಕು, ಓಕಾರ ಬರಬೇಕು, ಸಾರಿ ಔಕಾರ ಬರಬೇಕು. ಏನು ಬರಬೇಕು, ಔಕಾರ. ವನ ಪ್ಲಸ್ ಔಷಧ, ವನೌಷಧ. ಹೌದಾ, ವನೌಷಧ. ನೆಕ್ಸ್ಟ್ ಮಹಾ ಪ್ಲಸ್ ಔದಾರ್ಯ, ಮಹೌದಾರ್ಯ. ಮಹಾ ಪ್ಲಸ್ ಔದಾರ್ಯ, ಮಹೌದಾರ್ಯ. ಇದೊಂದು ಸ್ವಲ್ಪ ನೋಡ್ಕೊಳ್ಳೋಣ. ವನ ಪ್ಲಸ್ ಔಷಧ ಆಗುತ್ತೋ ಅಥವಾ ಔಷಧ ಆಗುತ್ತೋ ಇದನ್ನು ಸ್ವಲ್ಪ ನೋಡಿಕೊಂಡು ನಾನು ಮುಂದಿನ ಕ್ಲಾಸ್ನಲ್ಲಿ ಹೇಳ್ತೀನಿ. ಇದು ಗೌರ್ಮೆಂಟ್ ಬುಕ್ಸ್ನಲ್ಲಿ ಔಷಧ ಅಂತ ಕೊಟ್ಟಿದ್ದಾರೆ. ನಾನು ಬೇರೆ ಬುಕ್ಸ್ಗಳನ್ನು ರೆಫರ್ ಮಾಡಿ ನೋಡೋಣ. ಓಕೆನಾ. ಈ ರೀತಿಯಾಗಿ ಏನಾದರೂ ಐ ಮತ್ತು ಔಕಾರಗಳು ಸಂಧಿ ಕಾರ್ಯದಲ್ಲಿ ಬಂದರೆ ಅವು ವೃದ್ಧಿ ಸಂಧಿಯಾಗಿರ್ತವೆ. ಓಕೆನಾ. ನೆಕ್ಸ್ಟ್ ಇದಕ್ಕೆ ಸಂಬಂಧಪಟ್ಟಂತೆ ಇನ್ನೊಂದು ಕೆಲವೊಂದಿಷ್ಟು ಎಕ್ಸಾಂಪಲು. ಏಕ ಪ್ಲಸ್ ಏಕ, ಇಲ್ಲಿ ಅಕಾರ ಇದೆ. ನೆಕ್ಸ್ಟ್ ಇಲ್ಲಿ ಎ ಬಂದಿದೆ, ಇದು ಏನಬೇಕು, ಐ ಆಗ್ಬೇಕಾ. ಅದ ಮುಂದೆ ಎ ಬಂದಾಗ ಐಕಾರ ಆಗುತ್ತಾ, ಏಕೈಕ ಆಗಿದೆ. ಏಕ ಪ್ಲಸ್ ಏಕ, ಏಕೈಕ. ಅಷ್ಟ ಪ್ಲಸ್ ಐಶ್ವರ್ಯ, ಅಷ್ಟೈಶ್ವರ್ಯ. ಅಷ್ಟದಲ್ಲಿ ಅ ಇದೆಯಾ, ಐಶ್ವರ್ಯ ಐ ಕೂಡ್ಕೊಂಡಿದೆಯಾ, ಕೊನೆಯಲ್ಲಿ ಐ ಬರಬೇಕು, ಐ ಬಂದಿದೆಯಾ, ಅಷ್ಟೈಶ್ವರ್ಯ. ಓಕೆನಾ. ಇದು ಕೂಡ ಒಂದು ವೃದ್ಧಿ ಸಂಧಿಗೆ ಎಕ್ಸಾಂಪಲ್ಲು. ಲೋಕ ಪ್ಲಸ್ ಏಕವೀರ, ಲೋಕೈಕವೀರ. ಲೋಕ ಪೂರ್ವಪದದ ಕೊನೆಯಲ್ಲಿ ಐ ಇದೆ. ನೆಕ್ಸ್ಟ್ ಉತ್ತರ ಪದದ ಮೊದಲಿನಲ್ಲಿ ಎ ಇದೆ. ಏನಾಗಿದೆ, ಇದು ಐ ಆಗಬೇಕು. ಏನಾಗಬೇಕು, ಐ. ಲೋಕೈಕ ವೀರ ಆಗಿದೆ. ನೋಡಿ, ಎ ಅಥವಾ ಐಕಾರಗಳು ಅಕಾರದ ಮುಂದೆ ಬಂದಾಗ ಐಕಾರ ಆಗುತ್ತೆ. ಬೈ ಚಾನ್ಸ್ ಓ ಅಥವಾ ಔಕಾರಗಳು ಏನಾದರೂ ಅಕಾರದ ಮುಂದೆ ಬಂದಾಗ ಅದು ಔಕಾರ ಆಗುತ್ತೆ. ಇನ್ನೊಂದು ಎಕ್ಸಾಂಪಲ್ಲು, ಶಿವ ಪ್ಲಸ್ ಐಕ್ಯ, ಶಿವೈಕ್ಯ. ಅ ಪ್ಲಸ್ ಐ ಸೇರಿಕೊಂಡಿದೆ, ಅ ಪ್ಲಸ್ ಐ, ಇಲ್ಲಿ ಐ ಬಂದಿದೆ. ಓಕೆನಾ. ಇವೆಲ್ಲವೂ ಕೂಡ ವೃದ್ಧಿ ಸಂಧಿಗೆ ಎಕ್ಸಾಂಪಲ್. ಯಾವ್ಯಾವು, ಏಕೈಕ, ಅಷ್ಟೈಶ್ವರ್ಯ, ಲೋಕೈಕ ವೀರ, ಶಿವೈಕ್ಯ, ವನೌಷಧ, ಮಹೌದಾರ್ಯ. ಓಕೆನಾ. ನೆಕ್ಸ್ಟ್ ಎಣ್ ಸಂಧಿ ಅಂತ ಬರುತ್ತೆ. ಎಣ್ ಸಂಧಿ ಅಂದರೆ ಏನಪ್ಪ ಅಂದರೆ ಈ ಉ ಋಕಾರಗಳ ಮುಂದೆ ಸವರ್ಣವಲ್ಲದ ಸ್ವರ ಬಂದಾಗ ಈಕಾರಗಳಿಗೆ ಈಗಳಿಗೆ ಯಕಾರವು, ಊಗಳಿಗೆ ವಕಾರವು, ನೆಕ್ಸ್ಟ್ ಋಕಾರಕ್ಕೆ ಅರ್ಕಾರವು ಆದೇಶವಾಗುವುದಕ್ಕೆ ಎಣ್ ಸಂಧಿ ಎನ್ನುವರು. ನೋಡಿ ಯಾವ ರೀತಿಯಪ್ಪ ಅಂದರೆ ಇಲ್ಲಿ ಈ ಉ ಋಕಾರಗಳ ಮುಂದೆ ಸವರ್ಣವಲ್ಲದ ಸ್ವರಗಳು ಬಂದಾಗ ಈಗಳಿಗೆ ಏನು ಬರ್ತೈತೆ ಅಂತ ಯಕಾರವು, ನೆಕ್ಸ್ಟ್ ಊಗಳಿಗೆ ವಕಾರವು, ಋಕಾರಕ್ಕೆ ಅರ್ಕಾರವು ಆದೇಶವಾಗಿ ಬರುವುದಕ್ಕೆ ನಾವು ಏನಂತ ಕರಿತೀವಿ, ಎಣ್ ಸಂಧಿಯತೆ ಕರಿತೀವಿ. ಇಲ್ಲಿ ನೋಡಿ ಅವ ಏನು ಕೊಟ್ಟಿದ್ದಾನೆ, ಈ ಮತ್ತು ಊ ಅಥವಾ ಋಕಾರಗಳ ಮುಂದೆ ಸವರ್ಣವಲ್ಲದ ಸ್ವರಗಳು ಬರಬಾರ್ದತ್ತಂದಾಗ. ಸವರ್ಣವಲ್ಲದ ಸ್ವರಗಳು ಬರಬೇಕಂತಂದಾನ, ಅಂದರೆ ಸವರ್ಣವಲ್ಲದ ಸ್ವರಗಳು ಬರಬೇಕು, ಸವರ್ಣ ಸ್ವರಗಳು ಬರಬಾರ್ದು. ಅಂದರೆ ಎಕ್ಸಾಂಪಲ್ಗೆ ಅದ ಮುಂದೆ ಅನ ಬರಬಾರ್ದು ಅಥವಾ ಅದ ಮುಂದೆ ಆನ ಬರಬಾರ್ದು. ಇವುಗಳನ್ನು ಆನ ಬಿಟ್ಟು ಬೇರೆದು ಯಾವುದು ಬರಬೇಕು, ಇಲ್ಲಿ ಈ ಬರ್ಬೋದು,
ದೊಡ್ಡ ಇ ಬರ್ಬೋದು ಅಥವಾ ಊ ಬರ್ಬೋದು ಊ ಬರ್ಬೋದು. ಸವರ್ಣವಲ್ಲದ ಸ್ವರಗಳು ಬರಬೇಕಿಲ್ಲಿ, ಸವರ್ಣ ಸ್ವರಗಳು ಬರಬಾರ್ದು, ಸವರ್ಣವಲ್ಲದ ಸ್ವರಗಳು ಬರಬೇಕು. ಹೌದಾ? ಎಕ್ಸಾಂಪಲ್ಗೆ ಇಲ್ಲಿ ನೋಡ್ತಾ ಬರೋಣ ಬನ್ನಿ. ಇಲ್ಲಿ ಇ ಸಣ್ಣ ಇ ಮತ್ತು ದೊಡ್ಡ ಇ. ಹೌದಾ? ಈ ಎರಡು ಈಗಳ ಮುಂದೆ ಇಲ್ಲಿ ಏನು ಬರಬೇಕಪ್ಪ ಅಂದ್ರೆ ಸವರ್ಣವಲ್ಲದ ಸ್ವರಗಳು, ಅಂದರೆ ಈ ಎರಡು ಈಗಳು ಬರಬಾರ್ದು. ಅಲ್ಲಿ ಮುಂದೆ ಏನು ಬರಬೇಕು? ಉಳಿದಿದ್ದು ಯಾವ್ಯಾವು? ಅ ಇ ಅ ಉ ಅ ಉ. ಈಗಳ ಮುಂದೆ ಅ ಅಥವಾ ಉ ಯಾವುದಾದ್ರೂ ಬಂದರೂ ಕೂಡ ಅಲ್ಲಿ ಯಕಾರವಾಗುತ್ತೆ. ನೆಕ್ಸ್ಟ್ ಊಗಳ ಮುಂದೆ ಅ ಅಥವಾ ಬರಲಿ, ಆ ಬರಲಿ, ಅಥವಾ ಇನ್ನೊಂದು ಇಲ್ಲಿ ಹೂ ಆಗಿದೆ ಅಲ್ಲ, ಇಲ್ಲಿ ಇ ಆಗಬೇಕಾಗಿತ್ತು. ಇವೇನಾದರೂ ಬಂದರೂ ಕೂಡ ಇಲ್ಲಿ ವಕಾರ ಆಗುತ್ತೆ. ಹೂಗಳ ಮುಂದೆ ಅ, ಆ, ಇ ಅಥವಾ ದೊಡ್ಡ ಇ ಯಾವುದಾದ್ರೂ ಬಂದರೂ ಕೂಡ ವಕಾರ. ನೆಕ್ಸ್ಟ್ ರೂದ ಮುಂದೆ ಅ, ಆ, ಇ, ಉ ಇವು ಯಾವುದಾದ್ರೂ ಬಂದರೂ ಕೂಡ ಅಲ್ಲಿ ಏನಾಗುತ್ತೆ? ಅರ್ಕಾರ ಆದೇಶವಾಗಿ ಬರುತ್ತೆ. ಇದನ್ನು ನಾವೇನಂತ ಕರಿತೀವಿ? ಎಣ್ ಸಂಧೀಯತೆ ಕರಿತೀವಿ. ಹೌದಾ? ಇಲ್ಲಿ ತಿಳಿಲ್ಲಪ್ಪ ಅಂದರೆ ನಾವು ಮುಂದೆ ತಿಳಿಸ್ತೀನಿ ಬನ್ನಿ. ಇಲ್ಲಿ ನೋಡಿ, ಇತಿ ಪ್ಲಸ್ ಆದಿ ಇತ್ಯಾದಿ. ಇತಿ ಅಂದರೆ ಪೂರ್ವಪದದ ಕೊನೆಯಲ್ಲಿ ಏನು ಬಂದಿದೆ? ಈ ಬಂದಿದೆ. ಏನು ಬಂದಿದೆ? ಈ. ಇದರ ಜೊತೆಗೆ ಸವರ್ಣವಲ್ಲದ ಸ್ವರ ಬರಬೇಕು. ಇದ್ರ ಜೊತೆಗೆ ಏನು ಬರಬೇಕು? ಸವರ್ಣವಲ್ಲದ ಸ್ವರ ಬರಬೇಕು. ಅಂದರೆ ಈದ ಸವರ್ಣ ಸ್ವರಗಳು ಯಾವ್ಯಾವವು? ಈ ಮತ್ತು ದೊಡ್ಡ ಇ ಆಗುತ್ತೆ. ಇದನ್ನು ಬಿಟ್ಟು ಅ, ಆ, ಉ ಯಾವುದಾದ್ರೂ ಬಂದರೂ ಕೂಡ ನಡೀತೈತೆ, ನಮಗೆ ಸವರ್ಣವಲ್ಲದ ಸ್ವರಗಳಾಗ್ತಾವು. ಇಲ್ಲಿ ಮುಂದೆ ಏನಾಗಿದೆ? ಆ ಬಂದಿದೆ. ಹೌದಾ? ಆದಿ, ಇತಿ ಪ್ಲಸ್ ಆದಿ ಇವೆರಡು ಬಂದಾಗ ಏನಾಗುತ್ತೆ? ಯ ವ್ಯಂಜನ ಯ ಏನಾಗುತ್ತೆ? ಆದೇಶವಾಗಿ ಬರುತ್ತೆ. ಅಂದರೆ ಇಲ್ಲೇನಾಗಿದೆ? ಇತ್ಯಾದಿ ಆಗಿದೆ. ಏನಾಗಿದೆ? ಇತ್ಯಾದಿ. ಓಕೆನಾ? ನೆಕ್ಸ್ಟ್ ಅದೇ ರೀತಿಯಾಗಿ ಇಲ್ಲಿ ನೋಡಿ, ಈದ ಮುಂದೆ ಜಾತಿ ಹೊತ್ತಿದೆಯಲ್ಲ, ಪೂರ್ವಪದದ ಕೊನೆಯ ಅಕ್ಷರ ಈ ಇದೆಯಾ? ಎಸ್. ಅದರ ಮುಂದೆ ಏನು ಬಂದಿದೆ? ಸವರ್ಣವಲ್ಲದ ಸ್ವರ ಬಂದಿದೆಯಾ? ಹೌದಾ? ಅದು ಏನಾಗುತ್ತೆ? ಏನ ಬರಬೇಕು? ವ್ಯಂಜನೀಯ ಅಂದರೆ ಜಾತ್ಯಾತೀತ. ಯ ಎಲ್ಲೈತೆ ಸರ ಅಂದಾಗ ನೀವು ಇದರಲ್ಲಿ ಅಡಕವಾಗೈತಿ. ನೋಡಿ, ಜಾತ್ಯತೀತ ಇಲ್ಲಿ ಇತ್ಯಾದಿ. ಓಕೆನಾ? ನೆಕ್ಸ್ಟ್ ಪ್ರತಿ ಪ್ಲಸ್ ಉಪಕಾರ. ಪ್ರತಿ ಈದ ಮುಂದೆ ಏನು ಬಂದೈತಿ? ಸವರ್ಣವಲ್ಲದ ಸ್ವರ ಯಾವುದೇ ಬರಲಿ, ಹೂ ಬಂದೈತಾ? ಏನಾಗೈತಿ? ಪ್ರತ್ಯುಪಕಾರ ಅಂದರೆ ನಮಗೆ ಇಲ್ಲೇನು ಬರಬೇಕು? ಯ ಬರಬೇಕು. ಯಾಕಂದರೆ ಈ ಮತ್ತು ಸಣ್ಣ ಇ ಮತ್ತು ದೊಡ್ಡ ಈ ಮುಂದೆ ಸವರ್ಣವಲ್ಲದ ಸ್ವರಗಳು ಯಾವುದೇ ಬಂದರೂ ಕೂಡ, ಸವರ್ಣವಲ್ಲದ ಸ್ವರಗಳು ಅಂದರೆ ಅ ಬರಲಿ, ಆ ಬರಲಿ, ಅಥವಾ ಹೂ ಬರಲಿ, ಅಥವಾ ದೊಡ್ಡ ಹೂ ಬರಲಿ, ಇವು ಯಾವುದೇ ಬಂದರೂ ಕೂಡ, ಇವೆರಡರ ಮುಂದೆ ಯಾವುದೇ ಬಂದರೂ ಕೂಡ ಏನಾಗಬೇಕು? ಯ ನಮಗೆ ಸಂಧಿಕಾರದಲ್ಲಿ ಬರಬೇಕು. ಓಕೆನಾ? ಏನಾಗಿದೆ ಇಲ್ಲಿ? ಪ್ರತಿ ಪ್ಲಸ್ ಉಪಕಾರ ಪ್ರತ್ಯುಪಕಾರ ಆಗಿದೆಯಾ? ಈ ಜೊತೆಗೆ ಹೂ ಬಂದಾಗ ಯ ಬಂದಿದೆಯಾ? ನೆಕ್ಸ್ಟ್ ಇಲ್ಲಿ ಮನು ಪ್ಲಸ್ ಅಂತರ ಅಂತಿದೆ. ಮನು ಅಂದರೆ ಹೂ ಬಂದಿದೆಯಾ? ಪೂರ್ವಪದದ ಕೊನೆಯ ಅಕ್ಷರ. ನೆಕ್ಸ್ಟ್ ಉತ್ತರ ಪದದಲ್ಲಿ ಮೊದಲಲ್ಲಿ ಅ ಬಂದಿದೆ. ಅಂದರೆ ಇವೆರಡು ಸವರ್ಣ ಸ್ವರಗಳು ಅಲ್ಲ. ಸವರ್ಣವಲ್ಲದ ಸ್ವರಗಳು ಬಂದವಪ್ಪ ಅಂದರೆ ಅದರಲ್ಲೂ ಕೂಡ ಹೂ ಮತ್ತು ಹೂಗಳ ಮೇಲೆ ಮುಂದೆ, ಹೂ ಮತ್ತು ಹೂಗಳ ಮುಂದೆ ಸವರ್ಣವಲ್ಲದ ಸ್ವರಗಳು ಬಂದಾಗ ಅದು ಏನಾಗುತ್ತಪ್ಪ ಅಂದರೆ ನಮಗೆ ಕೊನೆಯಲ್ಲಿ ವ ಬರಬೇಕು. ಏನು ಬರಬೇಕು? ವ. ಮನು ಪ್ಲಸ್ ಅಂತರ ಏನಾಗಿದೆ? ಮನು ಅಂತರ ವ ಒತ್ತಕ್ಷರವಾಗಿ ಬಂದಿದೆ ಅಲ್ಲಿ. ಹೂ ಪ್ಲಸ್ ವ. ನೆಕ್ಸ್ಟ್ ಗುರು ಪ್ಲಸ್ ಆಜ್ಞೆ, ಗುರುವಾಜ್ಞೆ. ನೋಡಿ ಇಲ್ಲಿ ಗುರು ಪ್ಲಸ್ ಆಜ್ಞೆ, ಗುರುವಾಜ್ಞೆ ಆಗಿದೆ. ಗುರು ಅಂದರೆ ಹೂ ಇದೆ, ಪೂರ್ವ ಪದದ ಕೊನೆಯಲ್ಲಿ ಏನಿದೆ? ಹೂ ಇದೆ. ಉತ್ತರ ಪದದ ಮೊದಲಿನಲ್ಲಿ ಆ ಇದೆ. ಇಲ್ಲೇನು ಬರಬೇಕು? ನಮಗೆ ವ ಬರಬೇಕು. ವ ಬಂದಿದೆ, ಗುರುವಾಜ್ಞೆ ಆಗಿದೆ. ನೆಕ್ಸ್ಟ್ ಇನ್ನೊಂದು ರೀತಿ ನೋಡೋಣ. ಪಿತೃ ಪ್ಲಸ್ ಅರ್ಜಿತ, ಪಿತ್ರಾರ್ಜಿತ ಆಗಿದೆ. ಹೌದಾ? ಪಿತೃ ಇಲ್ಲೇನಿದೆ? ರು ಬಂದಿದೆ, ಪ್ಲಸ್ ಇಲ್ಲಿ ಆ ಬಂದಿದೆ. ಇಲ್ಲಿ ರೂದ ಮುಂದೆ ಅ ಬರಲಿ, ಆ ಬರಲಿ, ಈ ಬರಲಿ, ಊ ಬರಲಿ, ಅಥವಾ ಊ ಬರಲಿ, ಆ 6 ಸ್ವರಗಳು ಬಂದು ಅಂದರೂ ಕೂಡ ಇಲ್ಲಿ ಏನಾಗುತ್ತೆ? ರೂದ ಮುಂದೆ 6 ಸ್ವರಗಳು ಬಂದರೂ ಕೂಡ ಅಲ್ಲಿ ಏನಾಗುತ್ತೆ? ಅರ್ಕಾರ ಬರಬೇಕು. ಪಿತ್ರಾರ್ಜಿತ ಬಂದಿದೆ, ರ ಅಥವಾ ಅರ್ಕಾರ ಅದು ಕರಿತೀವಿ ನಾವು. ಈ ರೀತಿಯಾಗಿ ಬರ್ತಾವೆ. ಇವಕ್ಕೆ ಏನಂತ ಕರಿತೀವಪ್ಪ ಅಂದ್ರೆ ನಾವು ಟೋಟಲ್ ಆಗಿ ಇದನ್ನು ನಾವು ಎಣ್ ಸಂಧಿಯತೆ ಕರಿತೀವಿ. ಏನಂತ ಕರಿತೀವಿ? ಎಣ್ ಸಂಧಿ. ಹೌದಾ? ನಾವು ಇನ್ನೊಂದು ಮಹರ್ಷಿ ಅಂತ ನೋಡಿದ್ದೀವಿ. ಮಹಾ ಪ್ಲಸ್ ಋಷಿ, ಮಹರ್ಷಿ ಅಂತ ನೋಡಿದ್ದೀವಿ. ಅಲ್ಲೇನಾಗಿತ್ತಪ್ಪ ಅಂದರೆ ಫಸ್ಟಿಗೆ ಆ ಬಂದಿತ್ತು, ಮುಂದೆ ರು ಬಂದಿತ್ತು, ಇವೆರಡು ಆದ ನಂತರ ಅರ್ಕಾರ ಬಂದಿತ್ತು.
ಗೊತ್ತಾಯ್ತಾ? ಈ ರೀತಿ ಬತ್ತಪ್ಪ ಅಂದ್ರೆ ಅದು ಏನಾದೈತಿ, ನಮಗೆ ಗುಣಸಂಧಿ ಆತೈತಿ. ಅದೇ ಮೊದಲು ರು ಬರ್ತಂದು ಆಮೇಲೆ ಏನಾದರೂ ಅ ಈ ಉ ಯಾವುದಾದ್ರೂ ಬಂತಪ್ಪ ಅಂದ್ರೆ ಅದು ಲಾಸ್ಟಿಗೆ ರ ಅಥವಾ ಅರ್ಕಾರ ತೋರ್ತಾ ಇತ್ತಪ್ಪ ಅಂದ್ರೆ ಅದು ಎಣ್ ಸಂಧಿ ಆತೈತಿ. ಓಕೆನಾ? ಪೂರ್ವ ಪದದಲ್ಲಿ ಏನಾದರೂ ರು ಬಂದಿತ್ತಪ್ಪ ಅಂದರೆ, ಪೂರ್ವ ಪದದಲ್ಲಿ ರು ಬಂದಿತ್ತು ಅಂದರೆ ಎಣ್ ಸಂಧಿ ಆತೈತಿ. ಅದೇ ಉತ್ತರ ಪದದಲ್ಲಿ ರು ಬಂದಿತ್ತಪ್ಪ ಅಂದರೆ ಅದು ಗುಣಸಂಧಿ ಆತೈತಿ. ಓಕೆನಾ? ನೆಕ್ಸ್ಟ್ ಕೋಟಿ ಪ್ಲಸ್ ಅದೀಶ. ಕೋಟಿ ಇಲ್ಲೇನಾಗಿದೆ, ಈ ಇದೆ, ಇದ್ರ ಜೊತೆ ಅ ಸೇರಿಕೊಂಡಿದೆ, ಇದೇನಾಗಬೇಕು, ಯ ಆಗಬೇಕು, ಕೋಟಿ ಆದೇಶ ಆಗಿದೆ. ಅತಿ ಪ್ಲಸ್ ಅಂತರ, ಈ ಜೊತೆಗೆ ಅ ಇದೆ, ಇದೇನಾಗಿದೆ ಅತ್ಯಂತ, ಯ ಬಂದಿದೆ. ಓಕೆ, ಅತ್ಯಂತ ಆಗಿದೆ. ಅಂದರೆ ಈ ಅಥವಾ ದೊಡ್ಡ ಈಗಳ ಮುಂದೆ ಸವರ್ಣವಲ್ಲದ ಸ್ವರಗಳು, ಅಂದರೆ ಈ ಎರಡು ಸ್ವರಗಳು ಬಿಟ್ಟು ಬೇರೆ ಸ್ವರಗಳು ಅ, ಆ, ಈ, ಉ ಮತ್ತು ಇನ್ನೊಂದು ಇವು ಬಂದು ಹತ್ರ ಯಕಾರ ಬರಬೇಕು. ಓಕೆನಾ? ನೆಕ್ಸ್ಟ್ ಇನ್ನೊಂದು ಹೇಳ್ತೀನಿ ಕೇಳ್ಕೊಳ್ಳಿ. ಇನ್ನೊಂದೇನಪ್ಪ ಅಂದರೆ ಉ ಮತ್ತು ಈ ಹೂಗಳ ಮುಂದೆ, ಅಂದರೆ ಸಣ್ಣ ಹೂ ಮತ್ತು ದೊಡ್ಡ ಹೂಗಳ ಮುಂದೆ ಏನಾದರೂ ಅ, ಆ ಅಂದರೆ ಈ ಸವರ್ಣವಲ್ಲದ ಸ್ವರಗಳು ಇವು, ಮತ್ತು ಈಗಳು ಏನಾದರೂ ಬಂದವಪ್ಪ ಅಂದ್ರೆ ಉತ್ತರ ಪದದಲ್ಲಿ ಅಲ್ಲಿ ಉವಕಾರ ಆದೇಶವಾಗಿ ಬರ್ತೈತಿ. ಓಕೆನಾ? ನೆಕ್ಸ್ಟ್ ರೂದ ಮುಂದೆ ಈ ಎಲ್ಲ ಸ್ವರಗಳು ಅ, ಈ, ಉ ಇವು ಏನಾದರೂ ಉತ್ತರ ಪದದಲ್ಲಿ ಬಂದಾಗ ಅಲ್ಲಿ ರ ಅಥವಾ ವ್ಯಂಜನ ರ ಅಥವಾ ಅರ್ಕಾರ ಏನಾಗುತ್ತೆ ಆದೇಶವಾಗಿ ಬರ್ತದೆ. ಓಕೆನಾ? ಇಲ್ಲಿ ನೋಡಿ, ಗತಿ ಪ್ಲಸ್ ಅಂತರ ಗತ್ಯಂತರ, ಮನು ಪ್ಲಸ್ ಆದಿ ಮನ್ವಾದಿ. ಮನು ಅಂದರೆ ಹೂ ಇದೆ, ಇದ್ರ ಜೊತೆಗೆ ಆ ಸೇರಿಕೊಂಡಿದೆ, ವ ಬಂದಿದೆಯಾ, ಇಲ್ಲಿ ಮನ್ವಾದಿಯಾಗಿದೆ. ಓಕೆನಾ? ಇದು ಏನಪ್ಪ ಅಂದರೆ ಎಣ್ ಸಂಧಿಗೆ ಎಕ್ಸಾಂಪಲ್. ನೋಡಿ, ಇನ್ನೊಂದು ಸಲ ಗ್ಲ್ಯಾನ್ಸ್ ಮಾಡ್ಕೊಳ್ಳಿ. ಇಲ್ಲಿ ನಾವು ಸಂಸ್ಕೃತ ಸ್ವರ ಸಂಧಿಗಳನ್ನು ನೋಡ್ತಾ ಇದ್ದೀವಿ. ಈ ಸಂಸ್ಕೃತ ಸ್ವರ ಸಂಧಿಗಳಲ್ಲಿ ನಾವು 4 ರೀತಿಯ ಸಂಸ್ಕೃತ ಸ್ವರ ಸಂಧಿಗಳನ್ನು ನೋಡ್ತೀವಿ. ಒಂದನೇದ್ದು ಸವರ್ಣ ದೀರ್ಘ ಸಂಧಿ, ಎರಡನೇದು ಗುಣ ಸಂಧಿ, ಮೂರನೇದು ವೃದ್ಧಿ ಸಂಧಿ, ನಾಲ್ಕನೇದು ಎಣ್ ಸಂಧಿ. ಓಕೆನಾ? ಒಂದು ಸವರ್ಣ ದೀರ್ಘ ಸಂಧಿ, ಎರಡನೇದು ಗುಣ ಸಂಧಿ, ಮೂರನೇದು ವೃದ್ಧಿ ಸಂಧಿ, ನಾಲ್ಕನೇದು ಎಣ್ ಸಂಧಿ. ಈ ರೀತಿಯಾಗಿ 4 ಸಂಧಿಗಳನ್ನು ನಾವು ಇವತ್ತಿನ ಕ್ಲಾಸ್ನಲ್ಲಿ ನೋಡಿದ್ದೀವಿ. ಮುಂದಿನ ಕ್ಲಾಸ್ನಲ್ಲಿ ನಾವು ಸಂಸ್ಕೃತ ವ್ಯಂಜನ ಸಂಧಿಗಳ ಬಗ್ಗೆ ಅಧ್ಯಯನ ಮಾಡೋಣ. ಇನ್ನು ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ, ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು.